ಇವತ್ತು ನಮ್ಮ ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಕಳೆದ 8 ವರ್ಷಗಳಿಂದಲೂ ಮೈಸೂರು ನಗರದಲ್ಲಿ ಹಸಿರು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಳಗದವರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸಹ ಜೊತೆಗಿದ್ದು ಪರಿಸರನ ಕಾಪಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಮೇನ್ ಆಗಿ ಅವರೇ ಆದಂತ ನಮ್ಮ ರಾಜವಣ್ಣವರು ಅವ್ರ ತೋಟದಲ್ಲಿ ಅವರ ಸ್ವಂತ ಹಣದಲ್ಲಿ 1 ಅಡಿ ಗಿಡನ 8 ಅಡಿ ಮಾಡಿ ಅದನ್ನ ಎಲ್ಲಾ ಸಂಘ ಸಂಸ್ಥೆ, ಸಾರ್ವಜನಿಕರ ಸ್ಥಳಗಳು, ಸರ್ಕಾರಿ ಸ್ಥಳಗಳು, ಯಾವುದೇ ಒಂದು ಸರ್ಕಾರದ್ದು ಸ್ಥಳಗಳು ಇರ್ತಕ್ಕಂಥ ಜಾಗ ನೋಡಿ ಅಂತ ಸಂಘ ಸಂಸ್ಥೆಗಳಿಗೆ ಕೊಡುವ ಮುಖಾಂತರ, ಅದೇ ರೀತಿ ನಮ್ಮ ರಾಜೀವ್ ಸ್ನೇಹ ಬಳಗದ ಎಲ್ಲ ಸದಸ್ಯರುಗಳು, ಹಲವಾರು ಸಂಘ ಸಂಸ್ಥೆಗಳು ಈ ರೀತಿ ಮೈಸೂರನ್ನ ಹಸಿರು ಮಾಡ್ತಾ ಬರ್ತಾ ಇದ್ದೀವಿ. ಇದು ಗಿಡಗಳನ್ನ ಕೊಡ್ತಾ ಇರೋದು ಉಚಿತವಾಗಿ ಕೊಡ್ತಾ ಇರೋದು. ಇದು ಮನೆ ಮುಂದೆ ನಿಮಗೆ ಬೇಸಿಗೆ ಬಂದಾಗ ನಮ್ಮ ಗಾಡಿ ನೆರಳು ಬೇಕು, ಗಾಡಿ ಪಂಚರ್ ಆಗ್ಬೋದು, ಬೇಸಿಗೆ ಇದೆ, ಮರ ನೋಡ್ತೀರಾ, ನೆರಳು ಸಿಗಲ್ಲ, ಗಾಡಿ ಸಿಗಲ್ಲ ಅಂತೀರ. ಆಗ ಅಂತದ್ದು ಒಂದು ಜೊತೆಗೆ ಆರೋಗ್ಯನೂ ಸಿಗಲ್ಲ ಗಿಡ ಮರ ಇಲ್ಲ ಅಂದಾಗ. ಅಂತ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಗುರುಗಳಾದಂಥ ರಾಜವಣ್ಣ ಅವರು ಇಂಥ ಒಂದು ಸಮಾಜಕ್ಕೆ ಒಳ್ಳೆ ಮಾದರಿಯ ಕೆಲಸ ಮಾಡ್ತಾರೆ. ಆ ಮಾದರಿಯಲ್ಲಿ ಒಬ್ಬ ಅಳಿಲು ಸೇವೆ ನಾನು ಅವ್ರ ಜೊತೆಗೆ ಇದು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಅಂದ್ರೆ ನಿಮಗೆ ಮಾಡ್ತಾ ಇದ್ದಲ್ಲ, ನಮ್ಗೆ ಅದು ಭಾಗ್ಯ. ಅದೇ ರೀತಿ ಯಾರದೇ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವ ಕರೆ ಕೊಟ್ಟರೆ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ, ನನ್ನ ಹೆಸರು ಕುಮಾರ್ ಅಂತೇಳಿ, ನಾವು ನಿಮ್ಮ ಜೊತೆಗಿದ್ದೀವಿ. ಯಾವತ್ತೂ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಪರಿಸರ ಉಳಿಯಕ್ಕೆ ಸಾಧ್ಯ ಅಂತ. ಅದೇ ರೀತಿ ಇದು ನಾನು ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯುರ್ವೇದಿಕ್ ಗಿಡಗಳನ್ನ ಜಾಗನೇ ಇರಲ್ಲ, ಮನೆಗಳು ಚಿಕ್ಕ ಮನೆಗಳಿರ್ತದೆ, ಇಲ್ಲಿರ್ತಾರೆ, ಅಂಥವ್ರಿಗೂ ಸಹ ಒಂದು ಅಳಿಲು ಸೇವೆ ಆಗಲಿ ಅಂತ ರಾಜೀವ್ ಸ್ನೇಹ ಬಳಗದಿಂದ ಈ ರೀತಿ ಆಯುರ್ವೇದಿಕ್ ಗಿಡಗಳನ್ನ ಹಿರಿಯ ನಾಗರಿಕರಿಗೆ ಒಂದು ಅಳಿಲು ಸೇವೆ, ಆರೋಗ್ಯ ಭಾಗ್ಯ ಸಿಕ್ಲಿ ಅಂತ ಇಂಥ ಕಾರ್ಯಕ್ರಮಗಳನ್ನ ಜೂನ್ ತಿಂಗಳಲ್ಲಿ ಕಳೆದ 9 ವರ್ಷಗಳಿಂದಲೂ ಮಾಡ್ತಾ ಈ ಬಾರಿ 10ನೇ ವರ್ಷ ಪೂರೈಸಿದ ಎಲ್ಲ ನಿಮ್ಮೆಲ್ಲರ ಸಹಕಾರ ಕಾರಣ. ಒಂದು ವೇಳೆ ನಿಮ್ಮ ಹುಟ್ಟುಹಬ್ಬ ಅಥವಾ ವಿವಾಹ ವಾರ್ಷಿಕೋತ್ಸವ ಕರೆ ಕೊಟ್ಟರೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಅದೇ ರೀತಿ 15-20 ಜನ ತಾವೆಲ್ಲ ಈ ಭಾಗದಲ್ಲಿ ಸ್ವಚ್ಛತೆಗೆ ಕೈ ಜೋಡಿಸುವುದಾದ್ರೆ ನಾವು 328 ಕಾರ್ಯಕ್ರಮಗಳನ್ನ ಇಡೀ ಮೈಸೂರು ಭಾಗದಲ್ಲೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ಆದರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂದ್ರೆ ನೀವು 15-20 ಜನ ತಂಡ ಇದ್ರೆ ನಾನು ಪಾಂಪ್ಲೆಟ್ಸ್ ಅಲ್ಲಿ ಹಾಕಿದ್ದೀನಿ, ಬ್ಯಾನರ್ ಅಲ್ಲಿ ಹಾಕಿದ್ದೀನಿ. ನಾವು ಗಮನಿಸಿ, ನಾವು ಯಾವತ್ತೂ ಜೊತೆಗಿರೋರು ಅಂತ ಅವತ್ತು ಹೇಳ್ತಾ ಇದೀನಿ, ಇವತ್ತು ಹೇಳ್ತೀವಿ, ಮುಂದೆನೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇವತ್ತು ದಿನ ನೀವು ಗಿಡವನ್ನು ಪಡೆಯುವ ಮುಖಾಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಟ್ಟಿರಲಿ. ಅದೇ ರೀತಿ ನಮ್ಮ ನಾಯಕರಾದಂಥ ರಾಜೀವಣ್ಣವರಿಂದ ನಾವೆಲ್ಲ ಮಾಡ್ತೀವಿ, ನಮ್ಮ ಭಾಗ್ಯ ಅಂತ ಇಲ್ಲಿ ಬಂದಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳು ಎಲ್ಲರಿಗೂ ಹಾಗೂ ನಮ್ಮ ಡಿ.ಟಿ. ಪ್ರಕಾಶ್ ಅವರು ಹಾಗೂ ಅಮ್ಮವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿ ಈ ದೇವಸ್ಥಾನದ ನಮ್ಮ ಕೃಷ್ಣಪ್ಪಣ್ಣನವರ ಆಡಳಿತ ಅಧ್ಯಕ್ಷರು ಕೃಷ್ಣಪ್ಪಣ್ಣನವ್ರಿಗೂ ಹಾಗೂ ನಮ್ಮ ಪೂಜ್ಯರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.